ಆದ್ರೆ ಈ ಒಳ್ಳೆ ಹುಚ್ಚನ್ನು ಒಂದಲ್ಲೊಂದಿನ ಪ್ರತಿಯೊಬ್ಬನಿಗೆ ಹಿಡಿಸಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾಕಂದ್ರೆ ಎಲ್ರಿಗೂ ಈ ಹುಚ್ಚು ಹಿಡಿಬೇಕು, ಒಳ್ಳೆ ಹುಚ್ಚು ಹಿಡಿಬೇಕು. ಇವತ್ತು ಕೆಟ್ಟ ಹುಚ್ಚುಗಳು ತುಂಬಾ ಜನರಿಗೆ ಹಿಡಿದು ಮನೆಗಳೇ ಸರ್ವನಾಶ ಆಗ್ತದೆ. ಮುಳುಗಿ ಆಗಿದೆ. ಆಮೇಲೆ ಹೋಗಿ ಮಕ್ಕಳೆಲ್ಲ ಬಚಾವ್ ಮಾಡ್ತಾರೆ. ಎಷ್ಟು ಜನ ಇದ್ರು ಅದ್ರಲ್ಲಿ? ಎಷ್ಟು ಜನ ಇದ್ರು? ಆ 3 ಮಕ್ಕಳು ಮತ್ತೆ ಹೆಂಡತಿ ಗಂಡು. ರೋಡಿಗೆ ಎಷ್ಟು ನೀರು ಬಂದಿತ್ತು? ಇದು ನಮ್ಮ ಊರಿನ ಒರಿಜಿನಲ್ ಹರಿವೆ ಅಂತ ಹೇಳ್ತಾರೆ. ಅದು ಬೇರೆ ಯಾವುದೇ ಡೈವರ್ಟ್ ಆಗ್ಲಿಕ್ಕೆ ಬಿಟ್ಟಿಲ್ಲ ಅದನ್ನು. ತುಂಬಾ ಆಗ್ತಾ ಉಂಟು ನೋಡಿ, ಇದ್ರಲ್ಲಿ ಎಲ್ಲ ಗಿಡಗಳಿಗೆ ಬಿಟ್ಟಿದಲ್ಲ, ಇಲ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಹೋಗ್ತಾ ಉಂಟು. ಎಲ್ಲಾ ಕಡೆ ಆಗ್ತದೆ. ಏನಿದ್ರೆ ಸೀಕ್ರೆಟ್ ಇಷ್ಟು ಚೆನ್ನಾಗಿ ಆಗ್ಲಿಕ್ಕೆ? ಏನಂದ್ರೆ ನನ್ನ ತಾಯಿ ಕೂಡ ನಮ್ಮನ್ನೆಲ್ಲ ದೊಡ್ಡದು ಮಾಡಿದ್ರು ಬೀಡಿ ಕಟ್ಟಿ. ಬೀಡಿ ಇಲ್ಲದ್ರೆ ನಮಗೂ ಗೊತ್ತಿರ್ಲಿಲ್ಲ. ಆದ್ರೆ ಜನರಿಗೆ ಇವತ್ತೇನಾಗಿದೆ ಅಂದ್ರೆ ಬೀಡಿ ಅಂತ ಹೇಳಿದ್ರೆ ನಾಚಿಕೆ ಆಗಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಒಂದು ಪ್ರಕೃತಿಯ ಮಧ್ಯದಲ್ಲಿದೆ. ನಿಮಗೆ ಕಾಣಬಹುದು ಅಬ್ದುಲ್ ಜಬ್ಬಾರ್ ಅಂತೇಳಿ ಬಂಟ್ವಾಳ ತಾಲೂಕಿನ ಅಡ್ಡೂರ್ನವರು ಒಂದು ಉತ್ತಮವಾಗಿರುವಂಥ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಬಸಳೆಯನ್ನು ಬೆಳೆದಿದ್ದಾರೆ. ಸಿಂಪಲ್ ಆಗಿ ಇಟ್ಟಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಕಾಣಬಹುದು ಸಣ್ಣ ಸಣ್ಣದಾಗಿರುವಂತಹ ಚಪ್ಪರಗಳನ್ನು ಹಾಕಿರುವಂಥದ್ದು. ಕೆಳಗಡೆ ನೆಲಕ್ಕೆ ಹೇಗೆ ಬಂದಿದೆ ಬಸಳೆ ಅನ್ನುವಂಥದ್ದು ನೀವು ಇಲ್ಲಿ ಕಾಣ್ಬೋದು. ಈ ರೀತಿ ಕೃಷಿಯನ್ನು ಮಾಡಿಕೊಂಡು ಅದರೊಟ್ಟಿಗೆ ಇದನ್ನು ಸಂಪಾದನೆಯ ದೃಷ್ಟಿಯಿಂದನೂ ಕೂಡ ಮಾಡ್ತಾರೆ. ಇವರದ್ದೇ ಆದಂಥ ಒಂದು ಕಸ್ಟಮರ್ ಹೊಲ ಇದೆ. ಬಸಳೆಯನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೆಂಡೆಯನ್ನು ಬೆಳೆದಿದ್ದಾರೆ. ವೈಟ್ ಬೆಂಡೆ, ಸ್ವಲ್ಪ ದೊಡ್ಡ ಸೈಜ್ನ ಹರಿವೆ. ಇದು ನಮ್ಮ ಮನೆಯಲ್ಲೂ ಕೂಡ ಇದೆ. ಬಯಲುಸೀಮೆ ಕಡೆಯಲ್ಲಿ ಬೆಳೀತಾರೆ, ಹೈಬ್ರಿಡ್ ಅಲ್ಲ, ಆದರೂ ರುಚಿಕರವಾಗಿರುವಂಥ ಹರಿವೆಯನ್ನು ಬೆಳೀತಾರೆ. ಸಹಜವಾಗಿ ನಾವೆಲ್ಲ ಕೂಡ ಭಾರಿ ಕಷ್ಟಪಡ್ತೇವೆ ಒಂದು ಹೀರೆಗೆ ಚಪ್ಪರ ಹಾಕಲಿಕ್ಕೆಲ್ಲ. ಆದರೆ ಇವ್ರದ್ದೇ ಜಾಗದಲ್ಲಿ ಹೀರೆಯನ್ನು ಬೆಳೆದಿದ್ದಾರೆ. ನ್ಯಾಚುರಲ್ ಆಗಿ ನೋಡಿ, ಮರಕ್ಕೆ ಬಿಟ್ಟಿದ್ದಾರೆ. 1 2 3 4 5 6 ಎಷ್ಟು ಹೀರೆಗಳಾಗಿದೆ ಅನ್ನೋದು ನೀವು ಕಾಣ್ಬೋದು. ಅದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ನೆಲದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಹೀರೆಗಳಾಗಿದೆ. ಅಲ್ಲಿ ಪಕ್ಕದಲ್ಲಿ ಮೇಲ್ಗಡೆಗೆ ಹೋಗಿದೆ ಬಳ್ಳಿ, ಅಲ್ಲಿಯೂ ಕೂಡ ಹೀರೆ ಆಗಿದೆ. ಇಲ್ಲಿ ಪಕ್ಕದಲ್ಲಿ ನೋಡಿ, ಇದು ಬೀಜಕ್ಕೆ ಬಿಟ್ಟಿದ್ರು ಅಂತ ಅನ್ನಿಸ್ತದೆ ನೋಡಿ. ಇಲ್ಲೊಂದು ಹೀರೆ ಆಗಿದೆ, ಇಲ್ಲೊಂದು ಹೀರೆ ಆಗಿದೆ. ಇಲ್ಲಿ ಎಲ್ಲ ಕಡೆಯಲ್ಲಿ ಸಿಂಪಲಾಗಿ ಒಂದು ಕೃಷಿ ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ನಮಗೆಲ್ಲ ಕೂಡ ತೋರಿಸಿದ್ದಾರೆ. ಈ ಹರಿವೆಯನ್ನು ಸುಮಾರು ವರ್ಷಗಳಿಂದ ಇವರು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಇದು ನಮ್ಮ ಊರಿನ ಒರಿಜಿನಲ್ ಹರಿವೆ ಅಂತ ಹೇಳ್ತಾರೆ. ಅದು ಬೇರೆ ಯಾವುದೇ ಡೈವರ್ಟ್ ಆಗಲಿಕ್ಕೆ ಬಿಟ್ಟಿಲ್ಲ ಅದನ್ನು. ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನು ಕೂಡ ಮನೆಯ ಪಕ್ಕದಲ್ಲಿ ಬೆಳೆಸಿದ್ದಾರೆ. ನೋಡಿ, ಹಾಗಲಕಾಯಿ ಹೇಗೆ ಬೆಳೆದಿದೆ ನೋಡಿ. ಹಾಗಲಕಾಯಿ ಅದಕ್ಕೇನೋ ಭಾರಿ ಏನೋ ತಲೆ ಕೆಡಿಸ್ಕೊಂಡಿಲ್ಲ ನೋಡಿ, ಹಾಗೆ ಬಿಟ್ಟುಬಿಟ್ಟಿದ್ದಾರೆ. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಹಾಗೆ ಇದೇನೋ ಅದಕ್ಕೆ ದೊಡ್ಡದಾಗಿ ಏನೋ ಖರ್ಚುಗಳನ್ನು ಮಾಡಿಕೊಂಡು ಮಾಡುವಂಥದ್ದಲ್ಲ. ಆ ರೀತಿಯ ಹೇಗೆ ಅವರು ಈ ಕೃಷಿಯಿಂದಾಗಿ ಬದುಕನ್ನು ಕಟ್ಟಿಕೊಂಡರು, ಹೇಗೆ ಅವರಿಗೆ ಜೀವನ ಮಾಡಲಿಕ್ಕೆ ಇದು ಉಪಯೋಗ ಆಗಿದೆ ಅಂತ ಎಲ್ಲ ಸಂಗತಿಯನ್ನು ಅವರ ಜೊತೆ ಮಾತಾಡೋಣ ಬನ್ನಿ. ಅಬ್ದುಲ್ ಜಬ್ಬಾರ್ ಅವರಲ್ಲಿಗೆ. ಅಬ್ದುಲ್ ಜಬ್ಬಾರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಒಂದು ಉತ್ತಮವಾಗಿರುವಂತ ಕೈತೋಟದ ವಿವರಣೆಯನ್ನು ಕೊಟ್ಟೆ ಜನರಿಗೆ ಎಲ್ರಿಗೂ ಕೂಡ. ಅದರದ್ದು ಡೀಟೇಲ್ ಆಗಿರುವಂತ ಕೆಲವು ಸಂಗತಿಗಳನ್ನು ನಿಮ್ಮ ಹತ್ರ ತಿಳ್ಕೊಳ್ಬೇಕು ಅಂತ ಹೇಳಿ. ಎಷ್ಟು ವರ್ಷದಿಂದ ಈ ಬಸಳೆ ಕೃಷಿ? ನಾನು ಸಾಧಾರಣ ಒಂದು 10-15 ವರ್ಷದಿಂದ ಬಸಳೆ ಆಗ್ತಾ ಇದ್ದೆ. ಅದರಲ್ಲಿ ಫಸ್ಟಿಗೆಲ್ಲ ನಾವು ಬಸಳೆ ತಂದು ಮಾಡಿದ್ದದ್ದು. ಆಮೇಲೆ ನಮ್ಗೆ ಅದರಲ್ಲಿ ಬೀಜ ಆಯ್ತು. ಆ ಬೀಜವನ್ನು ತೆಗೆದಿಟ್ಟು ಗಿಡ ಮಾಡಿದದ್ದು. ಆ ಬೀಜವನ್ನು ಒಂದು 8 ದಿವಸ ಅದನ್ನು ತೆಗೆದು ನಾವು ಬಿಸಿಲಿಗೆ ಹಾಕ್ಬೇಕು. ಆಮೇಲೆ ಅದು ನಮ್ಗೆ ಒಳ್ಳೇದಾಗಿ ಬರ್ತದೆ. ಅದನ್ನು ಕಟ್ಟಿ ಇಡ್ಬೇಕು ಒಳ್ಳೆ ಇದರಿಂದ. ಆಮೇಲೆ ನಮ್ಗೆ ಅದು ನಾವು ಗಿಡ ಮಾಡುವಾಗ 1 ದಿವಸ ನೀರಲ್ಲಿ ಹಾಕ್ಬೇಕು. 2 ದಿವಸ ಅದನ್ನು ಕಟ್ಟಿಡ್ಬೇಕು ಇದರಲ್ಲಿ, ಬಟ್ಟೆಯಲ್ಲಿ ಕಟ್ಟಿ ಇಟ್ಟು ಅದ್ರ ಮೇಲೆ ನಾವು ಬೀಜವನ್ನು ಲೋಟೆಯಲ್ಲಿ ಹಾಕ್ಬೇಕು. ಇದಕ್ಕೆ ಎಷ್ಟು ದಿನ ಆಗಿದೆ ಈ ಗಿಡಕ್ಕೆ? ಈಗ ಅದಕ್ಕೆ ಒಂದು 20 ವರ್ಷ ಆಯ್ತು. ಹೌದಾ? ಒಟ್ಟು ಎಷ್ಟು ಬುಡ ಹಾಕಿದಿರಿ ಇಲ್ಲಿ ನೀವು? ಇಲ್ಲಿ ನಾವು ಒಂದು 145 ಗಿಡ ಹಾಕಿದೆ. ಎಷ್ಟು ಸಿಗ್ತದೆ ವಾರದಲ್ಲಿ? ವಾರದಲ್ಲಿ ನಮ್ಗೆ ಒಂದು 40 ಕಟ್ಟು ಸಿಗ್ತದೆ. 40 ಕಟ್ಟು ಸಿಗ್ತದೆ. ಹೌದೌದು. ಇದೀಗ ಕೊಯ್ಲು ಆಗ್ಲಿಲ್ಲ, ಒಂದು ಬಾರಿ ಉದ್ದ ಬೆಳೆದಿದೆ. ಇಲ್ಲ, ಮೊನ್ನೆ ಕೊಯ್ಲು ಮಾಡಿದೆ. ಹೌದಾ? ಅದು ಒಂದು ವಾರ ಅಷ್ಟೇ ಆಯ್ತು. ಅಷ್ಟೇ. ಹೇಗೆ ಮಾರ್ಕೆಟ್ ಹೇಗೆ ನಿಮಗೆ? ಅದು ನಮ್ದು ಮನೆಗೆ ಹೋಗುದು. 50 ರೂಪಾಯಲ್ಲಿ
ಹಾ. ಕಟ್ಟಿಗೆ ಓ ಭಾರಿ ಕಡಿಮೆಗೆ ದೊಡ್ಡ ಕಟ್ಟು ಕೊಡ್ತೇನೆ. ಅಲ್ಲ. ಆವಾಗ ನಮ್ಗೆ ತುಂಬಾ ಫೋನ್ ಬರ್ತಾ ಉಂಟು, ಹಾ ನಿಮ್ದು ಬಸಳೆ ಕೊಡಿ ಅಂತ ಹೇಳಿ. ಹಾ ಹಾ ಅವ್ರಿಗೆ ಒಳ್ಳೇದಾಗಿ ಬರ್ತದೆ ಅಂತ ಅದು ಅಲ್ಲ. ಪದಾರ್ಥಕ್ಕೆ. ಹಾ. ಅದು ಗಿಡದಲ್ಲಿ ಮಾಡುವಾಗ ಹಾ ಅದು ಬಾರಿ ಇದು ಬರ್ತದೆ, ಸ್ಮೂತ್ ಬರ್ತದಲ್ಲ. ಸ್ಮೂತ್ ಬರ್ತದೆ. ಅದಕ್ಕಾಗಿ ನಮ್ಗೆ ಫೋನ್ ಬರ್ತಾ ಉಂಟು. ಇದು ಸೆಗಣಿ ಇದೆಲ್ಲ ಹೇಗೆ ನೀವು ಸಂಗ್ರಹ ಮಾಡ್ತೀರಿ? ನಿಮ್ಮ ದನ ಇದೆಯಾ? ಇಲ್ಲ ನಾವು ಇಲ್ಲಿಂದ ಬಯಲಿಂದ ಕೊಂಡ್ಬರೋದು. ಹಾ 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 ಅಲ್ಲಿಂದ ತಂದು ಈಗ ಕಡೆ ಎಲ್ಲ ಮಾಡಿ ಹಾ ಅದನ್ನೆಲ್ಲ ಬುಡಕ್ಕೆ ಹಾಕುವಂಥದ್ದು. ಬುಡಕ್ಕೆ ಹಾಕೋದು. ಬೂದಿಯು ಹಾಕ್ತೀರಿ? ಹೌದು, ಬಹಳಷ್ಟು ಒಳ್ಳೇದು ಬರ್ತದೆ ಇಲ್ಲಿ. ನಾವು ಬಸಳೆ ಅಂದ್ರೆ ಕೊರೋನಾ ಟೈಮ್ದಲ್ಲಿ ಒಂದು 16 ಇದು ನಾಟಿ ಮಾಡಿದೆ. ಅದರಲ್ಲಿ ನಮಗೆ ತುಂಬ ಒಂದು ಇಂಟ್ರೆಸ್ಟ್ ಮಾಡಿದೆ. ಯಾಕೆಂದ್ರೆ ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಇಲ್ಲ. ಅದರ ಗಿಡದಲ್ಲಿ ಬದಿಯಲ್ಲಿ ಇಟ್ಟುಕೊಂಡು ನನಗೆ ಒಂದು ದಿನಕ್ಕೆ ಒಂದು 30 ಕಟ್ಟು ಬಸಳೆ ಹಣ್ಣು ಮಾರಾಟ ಮಾಡಿದೆ. ದಿನ ಬರ್ತಾ ಇತ್ತು. ಅಷ್ಟು ನಾನು ಅದಕ್ಕೆ ಪ್ರಾಧಾನ್ಯ ಬಂದಿದೆ. ಆವಾಗ ನಮ್ಗೆ ಭಾರಿ ಹಣ ಆಗಿದೆ. ನಮ್ಗೆ 1 ಲಕ್ಷ ರೂಪಾಯಿ ಬಸಳೆ ಆಗಿದೆ. ಮತ್ತೆ ನಮ್ಗೆ ಬೆಂಡೆಕಾಯಿ ಹಾಗೇನೆ 1 ಲಕ್ಷ ರೂಪಾಯಿ ಬೆಂಡೆಕಾಯಿ ಆಗಿದೆ. ಹೀರೆಕಾಯಿ ಸಾಧಾರಣವಾಗಿದೆ. ಮತ್ತೆ ಒಂದು ಹರುವೆ ಸೊಪ್ಪು ಅಂತ, ಈ ಹರುವೆ ಸೊಪ್ಪಿಗೆ ನಾನು 40 ವರ್ಷದಿಂದ ಈ ಬೀಜಗಳನ್ನು ಬಿಡ್ಲಿಲ್ಲ. ಇದನ್ನು ಇದೇ ಬೀಜವನ್ನು ನಾವು ಈ 40 ವರ್ಷದಿಂದ ಇಟ್ಟುಕೊಂಡಿದೆ. ಇದು ಈಗ ಸ್ವಲ್ಪ ಇದು ಆಗಿದೆ, ಇದು ಬೀಜಕ್ಕೆ ಬಿಟ್ಟದು. ಅದು ನಿರಳಾಗಿ ಅದು ಬೀಜಕ್ಕೆ ಇದು ಬರ್ತಾ ಇದೆ. ಹೇಗೆ ಒಳ್ಳೆ ರುಚಿ ಆಗ್ತದೆ? ಅದು ಒಳ್ಳೆ ಬೀಜ ಆಗ್ತದೆ. ಊರಿದ್ದಲ್ಲ ಇದು? ಊರಿದ್ದು. ಹರಿವೆ ಅಂದ್ರೆ ಒಂದು 40 ವರ್ಷದಿಂದ ಒಂದು ಬೀಜವನ್ನು ಸಂರಕ್ಷಿಸುವುದು ಅಂತ ಹೇಳಿ. ಇವತ್ತು ಬೀಜಗಳೆಲ್ಲ ಹಾಳಾಗ್ತಿದೆ ಹೈಬ್ರಿಡ್ ತಳಿಗಳ ಆರ್ಭಟದಿಂದ ಮಧ್ಯದಲ್ಲಿ. ಆದ್ರೂ ನೀವು ಅದನ್ನು ಉಳಿಸಿದ್ರಿ ಸರ್, ನಿಮ್ಮದೊಂದು ಅದ್ಭುತವಾಗಿರುವಂತ ಕೆಲಸ. ಅದರೊಟ್ಟಿಗೆ ಹೀರೆಕಾಯಿಯನ್ನು ನಾನು ತುಂಬಾ ದೊಡ್ಡ ದೊಡ್ಡ ಚಪ್ಪರಗಳು ಹಾಕೋದು, ಅದಕ್ಕೆ ಖರ್ಚು ಮಾಡೋದು ನೋಡಿದ್ದೇನೆ. ನೀವು ಹೇಗೆ ಬಾರಿ ಸಿಂಪಲ್ ಆಗಿ ಇಟ್ಟಿದಿರಲ್ಲ ಅದನ್ನು? ಇದು ಹೀರೆಕಾಯಿ ಅಂತ, ಇದು ನಾವು ಹೀಗೆ ಮಾಡಿ ಬಿಟ್ಟದ್ ಮಾತ್ರ ತುಂಬಾ ಆಗ್ತಾ ಉಂಟು ನೋಡಿ. ಇದರಲ್ಲಿ ಎಲ್ಲ ಗಿಡಗಳಿಗೆ ಬಿಟ್ಟಿದಲ್ಲ, ಇಲ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಹೋಗ್ತಾ ಉಂಟು. ಎಲ್ಲಾ ಕಡೆ ಆಗ್ತದೆ. ಏನಿದ್ರೆ ಸೀಕ್ರೆಟ್ ಇಷ್ಟು ಚೆನ್ನಾಗಿ ಆಗ್ಲಿಕ್ಕೆ? ಇಲ್ಲಿಂದ ಇದು ಒಂದು ಮಣ್ಣಿನ ಇದು ಗುಣ. ಇಲ್ಲಿದ ಮಣ್ಣಿದೊಂದು ವಿಶೇಷ ಹೇಳಿಬಿಡಿ. ಯಾಕಂದ್ರೆ ಎಷ್ಟೋ ಜನರಿಗೆ ಇಲ್ಲಿ ಜಾಗದ ಬಗ್ಗೆ ಗೊತ್ತಿಲ್ಲ. ಒಂದ್ಸಲ ನಾನು ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಇವ್ರ ಮನೆ ಎತ್ತರದಲ್ಲಿ ನೋಡಿ, ಮೇಲ್ಗಡೆ ಕಾಣುತ್ತೆ ದೊಡ್ಡದಾಗಿರುವಂತ ಮನೆ. ಅದ್ರ ಮನೆ ಪಕ್ಕದ ಒಂದು ಒರಂಕು ಅಂತ ಹೇಳ್ತಾರೆ ನಮ್ಮ ಭಾಗದ ತುಳುವಲ್ಲಿ. ಒಂದು ಸಣ್ಣದಾಗಿರೋ ಜಾಗ. ಎಷ್ಟು ಸೆನ್ಸ್ ಜಾಗ ಇದೆ ಸರ್ ಇದರಲ್ಲಿ? ಇದರಲ್ಲಿ ಒಂದು 40 ಸೆನ್ಸ್. ಈ 40 ಸೆನ್ಸ್ ಇದ್ದು ಕತೆ ಚೆನ್ನಾಗಿದೆ ಸರ್, ಹೇಳಿ. ಇದು ನಮ್ಮ ಜಾಗದಲ್ಲಿ ನೆರವು ಬಂದು ಎಲ್ಲ ಮುಳುಗಿಸ್ತದೆ. ಅಂದ್ರೆ ನಮ್ಗೆ ಒಂದು 20 ದಿವಸ ಅದರಲ್ಲಿ ನೀರೇ ಇರ್ತದೆ. ಆವಾಗ ಏನಾಗ್ತದೆ, ಈ ಹುಲ್ಲುಗಳೆಲ್ಲ ಸತ್ತು ಹೋಗ್ತದೆ. ಆಮೇಲೆ ನಮ್ಗೆ ಅದು ಮತ್ತೆ ಬರುವ ಹುಲ್ಲುಗಳೆಲ್ಲ ಸರಿಯಾಗಿ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಆ ಹುಲ್ಲನ್ನೆಲ್ಲ ನಾವು ತೆಗೆದು ಮತ್ತೆ ನಾವು ನಮ್ಮ ಬೀಜವನ್ನು ಹಾಕ್ಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಆವಾಗ ನಮ್ಗೆ ನಮ್ಮ ನದಿಯ ಹತ್ತಿರದಲ್ಲ, ಆವಾಗ ನಮ್ಗೆ ಅಲ್ಲಿಂದ ನದಿಯಿಂದ ನೀರು ಈ ಹೊಂಡಕ್ಕೆ ತುಂಬಾ ಬೀಳ್ತಾ ಇದ್ದೆ. ಎಲ್ಲಿವರೆಗೆ ಬರ್ತದೆ ನೀರು? ಅಲ್ಲಿ ಮೇಲುವರೆಗೆ ಬರ್ತಾ ಇದೆ, ಮನೆ ಪಕ್ಕದವರೆಗೆ. ಮನೆ ಪಕ್ಕದವರೆಗೆ. ಹೌದಾ? ಅವಾಗ ನಾವು ಇಲ್ಲಿ ದೋಣಿಯಲ್ಲಿ ಹೋಗ್ಬೇಕು. ಆವಾಗ ಮೊನ್ನೆ ಒಬ್ಬ ಕಾರಲ್ಲಿ ಜನರನ್ನು ತಕೊಂಡು ಹೋದ 2 ಗಂಟೆ ರಾತ್ರಿಗೆ. ನನ್ನ ಮನೆಯಲ್ಲಿ 30 ಜನರು ಟೀ ಕುಡ್ತಾ ಇದ್ದಾರೆ ರಾತ್ರಿ 2 ಗಂಟೆಗೆ. ಆವಾಗ ಅವನು ಸೀದಾ ಹೋಗುವಾಗ ನಾವು ಬೊಬ್ಬೆ ಹಾಕಿದೆ, ಮಕ್ಕಳ ಹೋಗಿ ಅಂತ. ಅವನು ಮುಳುಗಿ ಆಗಿದೆ. ಆಮೇಲೆ ಹೋಗಿ ಮಕ್ಕಳೆಲ್ಲ ಬಚಾವ್ ಮಾಡ್ತಾರೆ. ಎಷ್ಟು ಜನ ಇದ್ರು? 3 ಮಕ್ಕಳು ಮತ್ತೆ ಹೆಂಡತಿ ಗಂಡು. ರೋಡ್ಗೆ ಎಷ್ಟು ನೀರು ಬಂದಿದ್ದ? ರೋಡಲ್ಲಿ ತುಂಬಾ ನೀರು, ಇಷ್ಟು ನೀರಿತ್ತು. ಅಲ್ಲ, ಅವರು ಯಾಕೆ ಹೋದದ್ದು ಹಾಗೆ? ಅವರು ಅಂದ್ರೆ ಲಾಸ್ಟ್ ಅಲ್ಲಿ ಇರುವುದು. ಅವ್ರಿಗೆ ಏನೋ 2 ಗಂಟೆ ರಾತ್ರಿ ಆಯ್ತಲ್ಲ, ನೋಡುವಾಗ ಒಂದು ಇದಾಯ್ತು ಅವ್ರಿಗೆ. ಅವಾಗ ಹೋಗ್ತೇನೆ ಅಂತ ಹೋಗಿದ್ದದ್ದು. ಅವಾಗ ನಮ್ಮ ಮನೆಯಲ್ಲಿ ಇದ್ದ ಕಾರಣದಿಂದ ಅವ್ರದ್ದು ಜೀವ ಎಲ್ಲ ಬಚಾವ್ ಹಾಕಿದ್ರು. ಯಾಕೆಂದ್ರೆ ನಾವು ಇಲ್ಲ ಅಂದ್ರೆ ನಾವು ಎಲ್ಲ ಮನೆಗೆ ಹೋಗ್ತೇವೆ, ಎಲ್ಲ ಮನೆಗೆ. ಯಾಕೆಂದ್ರೆ ನೆರವು ಬಂದಾಗ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಮಕ್ಕಳು ಮರಿಯೆಲ್ಲ ಇರ್ತಾರಲ್ಲ, ಹಸುಗಳು ಇರ್ತದೆ, ಅದನ್ನ ನಾವು ನೋಡ್ಬೇಕಲ್ಲ. ಅದಕ್ಕಾಗಿ ನಾವು ಒಂದು 30 ಜನರು ನಮ್ಮ ಮನೆಯಲ್ಲಿ ಇರ್ತಾ ಇದ್ದಾರೆ. ಮನೆಗೆ ಬಂದ್ರು? ಹೌದೌದು. ಇದು ಗುರುಪುರ ನದಿ ಅಲ್ಲ ಇದು? ಹೌದೌದು, ಗುರುಪುರ. ಸ್ನೇಹಿತರೆ ನೋಡಿ, ಇವ್ರು ಹೇಳ್ತಿರುವಂತದ್ದು ಇದು ಅತ್ಯಂತ ಕಡಿಮೆ ಆಗಿರುವಂತ ಜಾಗ. ಅಂದ್ರೆ ಸುಮಾರು ಒಂದು 40 ಸೆನ್ಸ್ ಜಾಗ ಇದೆ. ಇದೊಂದು ಸಣ್ಣ ಗುಂಡಿ ಲೆವೆಲ್ ಅಲ್ಲಿ ಇದೆ, ಪಕ್ಕದಲ್ಲಿ ನದಿ ಇದೆ. ಇವ್ರದ್ದು ಏನೇ ಕೆಲಸಗಳಿದ್ರು ಕೂಡ ಮೇ ಅಲ್ಲಿ ಎಂಡ್ ಆಗುತ್ತೆ. ಯಾಕಂದ್ರೆ ಜೂನ್ ಇಂದ ಮಳೆ ಬಂದಾಗ ಇದರಲ್ಲಿ ಪೂರ್ತಿ ನೀರು ತುಂಬುತ್ತದೆ. ನೀರು ತುಂಬಿದಾಗ ಇಲ್ಲೆಲ್ಲ ಇರುವಂತ ಕಳೆಗಳೆಲ್ಲ ಇದೆಲ್ಲ ಇದು ಸಾವಯವ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನೀರಿನ ಮೇಲ್ಗಡೆ ಬರುವಂತ ಒಂದು ಮೆಕ್ಕಲು ಮಣ್ಣು ಅಂತ ನಾವು ಹೇಳ್ತೇವೆ ನೋಡಿ. ಇಲ್ಲಿ ನೀವು ಕಾಣಬಹುದು, ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಭಾರಿ ಸ್ಮೂತ್ ಆಗಿ ಹೊಯ್ಗೆ ಮಿಶ್ರಿತ ಆಗಿರುವಂತ ಮೆಕ್ಕಲು ಮಣ್ಣು ನೋಡಿ. ಇದರ ಎಲೆಗಳೆಲ್ಲ ಮಿಕ್ಸ್ ಆಗಿರ್ತದೆ. ಈ ಎಲ್ಲ ಮಣ್ಣುಗಳು ಪುನಃ ಇಲ್ಲಿ ಸ್ಟೋರ್ ಆಗ್ತದೆ. ಸ್ಟೋರ್ ಆದ್ರಿಂದಾಗಿ ನ್ಯಾಚುರಲ್ ಆಗಿ ಪ್ರಕೃತಿಯೇ ಇದನ್ನು ಪುನಃ ಸಾವಯವ ಸಿಸ್ಟಮ್ಗೆ
ತಗೊಂಡ್ ಬರ್ತದೆ. ಅದರಿಂದಾಗಿ ಮತ್ತೆ ಮತ್ತೆ ಅವರು ಕೃಷಿ ಮಾಡಿದಾಗನು ಕೂಡ ಇನ್ನಿನ್ನು ವರ್ಷ ಹೆಚ್ಚಾಗ್ತಾ ಹೋಗ್ತದೆ. ಹೌದಲ್ವಾ? ಹೌದು. ಆಮೇಲೆ ನಮ್ಮ ಮನೆಯ ಮಕ್ಕಳಿಗೆಲ್ಲ ತುಂಬಾ ಖರ್ಚಿಗೆಲ್ಲ ಒಳ್ಳೆ ಇದು ಆಗ್ತದೆ, ನಮ್ಮ ಮನೆಗೆ ಖರ್ಚಿಗೆ ಆಗ್ತದೆ ಎಲ್ಲ, ನಮ್ಗೆ ಬಹಳಷ್ಟು ಒಳ್ಳೇದಾಗಿದೆ. ಬೀಡಿದು ಮಾಡ್ತಿದ್ರಿ ಈಗ? ಬೀಡಿದ್ದು ಮಾಡ್ತದೆ. ಮತ್ತೆ ಹೌದೌದು. ಎಷ್ಟು ಬ್ರಾಂಚ್ ಇದೆ? ನಮ್ಗೆ 2 ಬ್ರಾಂಚ್ ಇದೆ. ಆದರೆ ಈಗ ಬೀಡಿ ಕಟ್ಟುವವರು ಇಲ್ಲ, ಒಂದು 40 ಜನರು ಇರುವುದು, ಇಲ್ಲದಿದ್ರೆ 150 ಜನರು ಇರ್ತಾರೆ. ಈಗ ಎಲ್ಲ ಬೇರೆ ಬೇರೆ ಕೆಲಸಕ್ಕೆ ಈಗ ಒಂದು ಫ್ಯಾಷನ್ ಆಗಿದೆ ಸರ್. ಏನಂದ್ರೆ ನನ್ನ ತಾಯಿ ಕೂಡ ನಮ್ಮನ್ನ ದೊಡ್ಡದು ಮಾಡಿದ್ರು ಬೀಡಿ ಕಟ್ಟಿ. ಬೀಡಿ ಇಲ್ಲದ್ರೆ ನಮಗೂ ಗೊತ್ತಿರ್ಲಿಲ್ಲ. ಆದ್ರೆ ಜನರಿಗೆ ಇವತ್ತೇನಾಗಿದೆ ಅಂದ್ರೆ ಬೀಡಿ ಅಂತ ಹೇಳಿದ್ರೆ ನಾಚಿಕೆ ಆಗಿದೆ ಅಲ್ವಾ? ಈಗ ನಮ್ಮಲ್ಲೆಲ್ಲ ಕೆಲವರು ಬೀಡಿ ಕಟ್ತಾರೆ, ಯಾರಿಗೆ ಹೇಳುದಿಲ್ಲ, ನಾಚಿಕೆ ಆಗಿ. ಆದ್ರೆ ಯಾಕೆ ನಾಚಿಕೆ? ಹೌದಲ್ಲ, ಸಂಪಾದನೆ ಮಾಡೋದು ಒಳ್ಳೆ ಸಂಪಾದನೆ ಮಾಡುದು, ಅದು ಅವ್ರಿಗೆ ನಾಚಿಕೆ ಮಾಡ್ಬೇಕಂತ ಇಲ್ಲ, ಮತ್ತೆ ಸಿಗ್ತದಲ್ಲ ಒಂದು ಊರಿಡಿ ಎಣ್ಣೆ ಕೊಡಿಸುವವರೇ ಜಾಲಿಯಾಗಿ ಬಾರನವರು ಕಾರಲ್ಲಿ ಓಡಾಡ್ತಿರ್ತಾರೆ ಅಲ್ವಾ? ಅಂತಂದ್ರೆ ಅವ್ರು ನಾಚಿಕೆ ಆಗ್ಬೇಕು ಬಾರ್ ಓನರ್ಗಳಿಗೆ. ಇನ್ಯಾವ್ದು ಲೈವ್ ಬ್ಯಾಂಡ್ ಮಾಡೋರಿಗೆ, ಇನ್ಯಾವ್ದು ದಾಡ್ಬಿಡಿ ಇಸ್ಪೀಟ್ ಆಡಿಸೋರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ನಾಚಿಕೆ ಆಗೋದಿಲ್ಲ, ಅವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ನಾವು ನಮ್ಮಂತ ಬಡವರಿಗೆ ನಾಚಿಕೆ ಅಲ್ಲ. ಏನಾದ್ರೆ ಒಂದು 12 ವರ್ಷ ಅವ್ರು ಬೀಡಿಗಟ್ಟಿದ್ರೆ ಅವ್ರಿಗೆ ತಿಂಗಳಿಗೆ 1,000 1,500 ಪೆನ್ಷನ್ ಬರ್ತಾ ಇದೆ. ಹೌದು, ಅವ್ರಿಗೆ ಪೆನ್ಷನ್ ಸಿಗ್ತಾ ಉಂಟು. ಅದೆಲ್ಲ ಬಿಟ್ಟುಕೊಂಡು ಅವರು ಬೇಡ ಬೇಡ ಅಂತ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಇವತ್ತು ಹೋಗ್ತಾರೆ, ಅಲ್ಲಿ ತಿಂಡಿ ಸಿಗ್ತದೆ, ಮೊಬೈಲ್ ಅಲ್ಲಿ ಏನೆಲ್ಲ ಮಾತಾಡ್ಲಿಕ್ಕೆ ಆಗ್ತದೆ. ಆದ್ರೆ ಮತ್ತೆ ಅವರ ಹಿಂದೆ ಕಡೆಗೆ ಅವ್ರಿಗೆ ಏನು ಇಲ್ಲ, ಅಲ್ಲಿ ಕೆಲಸ ಬಿಟ್ರೆ ಅವ್ರಿಗೆ ಏನು ಇಲ್ಲ. ನಮ್ಗೆ ಆಗಲ್ಲ. 12 ವರ್ಷ ಕಟ್ಟಿದ್ರೆ 10 ವರ್ಷ ಅಂತ ಲೆಕ್ಕ. ಆದ್ರೆ 2 ವರ್ಷ ಅದರಲ್ಲಿ ಅವ್ರದ್ದು ರಜೆ ಹೋಗ್ತದೆ. 124 ತಿಂಗಳು ರಜೆ ಇದು ಕೆಲಸ ಬೇಕು. 124 ಇದ್ರೆ ಅವರಿಗೆ ಪೆನ್ಷನ್ ಬರ್ತಾ ಉಂಟು. ಒಂದು ಕಾಲದಲ್ಲಿ ನಿಮ್ಮಂತವ್ರು ಎಷ್ಟೋ ಜನರು ಊರುಗಳಿಗೆ ಹೋಗಿ ಬೀಡಿಯನ್ನು ವ್ಯಾಪಾರ ಮಾಡಿದ್ರಿಂದಾಗಿ ಎಷ್ಟೋ ಜನರಿಗೆ ಉದ್ಯೋಗ ಆಗಿತ್ತು. ಫಸ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಅನಿಸ್ತದೆ. ಇವತ್ತು ತುಂಬಾ ಜನ ಸಾಫ್ಟ್ವೇರ್ ಗಳು ಹೇಳ್ತಾರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ. ಆದ್ರೆ ನೀವು ಎಷ್ಟೋ ವರ್ಷದಿಂದ ಜನರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದೀರಿ ಅಲ್ವಾ? ಹೌದೌದು. ಮನೆಗಳಲ್ಲಿ ಕೃಷಿಯನ್ನ ಮಾಡ್ಲಿಕ್ಕೆ 92ರಲ್ಲಿ ನಾವು ಬೀಡಿ ಕೆಲಸ ಮಾಡಿದೆ ಅಲ್ಲ. ಆಮೇಲೆ 80ರಲ್ಲಿ ನಾವು ಇದು ಭತ್ತ ಮಾಡ್ತಾ ಇದ್ದೆ. ನಾನು ಭತ್ತ ಮಾಡುವಾಗ ನಂದು 82ರಲ್ಲಿ ಒಂದು ಮಡಿಕೆ ತಂದಿದೆ. ನನ್ಗೆ 45 kg ಅಕ್ಕಿ ಆಗ್ತಾ ಇತ್ತು. ಆ ಮಡಿಕೆ ಈಗಲೂ ನನ್ನ ಹತ್ರ ಉಂಟೆ. ಆದ್ರೆ ಇನ್ನು ಇವತ್ತು ತನಕ ಆ ಮಡಿಕೆ ಏನು ಆಗ್ಲಿಲ್ಲ. ಈಗ ನಾನು ಅದನ್ನು ಮನೆ ದೊಡ್ಡದಾಯ್ತು, ಆವಾಗ ಅದನ್ನು ಇದು ಮಾಡಿದೆ, ಸಿಮೆಂಟ್ ಹಾಕಿ. ಅದರಲ್ಲಿ ಒಂದು 7 ವರ್ಷ ಆಯ್ತು, ಏನು ಆಗ್ಲಿಲ್ಲ. ಅದರಲ್ಲಿ ಬಿಸಿನೀರು ಮಾಡ್ತೀರಿ? ಅದರಲ್ಲಿ ಬಿಸಿನೀರು 40 ವರ್ಷದಿಂದ ನನಗೆ ಉಪಯೋಗಕ್ಕೆ ಅದು ಬಂತು. ಆವಾಗ ನಾವು ಕೊಟ್ಟದು 225 ರೂಪಾಯಿ ಒಂದು ಮಡಿಕೆಗೆ, 6 kg. ಈಗ ಅಂದ್ರೆ 3,500 ರೂಪಾಯಿ ಆಗ್ತದೆ. ಈಗ ತೆಗೆದ್ರೆ 6 ತಿಂಗಳೇ ಬರೋದು, ಅದಕ್ಕಿಂತ ಜಾಸ್ತಿ ಬರಲ್ಲ. ಎಲ್ಲರಿಗೆ ಅನ್ನಿಸ್ಬೋದು ಸರ್, ಪ್ರತಿದಿನ ನಾವು ಈ ವಿಡಿಯೋಗಳನ್ನು ಮಾಡುವಾಗ ಇವನಿಗೆ ಈ ಕೃಷಿದ ಹುಚ್ಚು ಹಿಡಿದು ಹೋಗಿದೆ ಅಂತ ಹೇಳಿ. ಆದ್ರೆ ಈ ಒಳ್ಳೆ ಹುಚ್ಚನ್ನು ಒಂದಲ್ಲೊಂದಿನ ಪ್ರತಿಯೊಬ್ಬನಿಗೆ ಹಿಡಿಸ್ತೀವಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹೌದಲ್ಲ? ಯಾಕಂದ್ರೆ ಎಲ್ರಿಗೆ ಹುಚ್ಚು ಹಿಡಿಬೇಕು, ಒಳ್ಳೆ ಹುಚ್ಚು ಹಿಡಿಬೇಕು. ಇವತ್ತು ಕೆಟ್ಟ ಹುಚ್ಚುಗಳು ತುಂಬಾ ಜನರಿಗೆ ಹಿಡಿದು ಮನೆಗಳೇ ಸರ್ವನಾಶ ಆಗ್ತಿದೆ. ಅಂತದ್ರಲ್ಲಿ ಇವರು ಒಂದು ಮನೆಯ ಪಕ್ಕದಲ್ಲಿ ಕಡಿಮೆ ಜಾಗದಲ್ಲಿ ಕೃಷಿಯನ್ನು ಮಾಡಿಕೊಂಡು ಇವತ್ತಿಗೂ ಯುವಕರಿಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಇವತ್ತು ಯಾರು ಬೇಕಾದ್ರೂ ಇದನ್ನು ಮಾಡಬಹುದು ಅನ್ನುವಂಥದ್ದು BDA ಕೆಲಸಗಳು ಒಟ್ಟಿಗೆ ಮಾಡ್ತಿದ್ದಾರೆ. ಸರ್, ನಿಮಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಗೊಂದು ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟು ನಮಗೆ ಮಾರ್ಗದರ್ಶನ ಮಾಡಿದಿರಿ. ಧನ್ಯವಾದಗಳು. ನಮ್ಗೆ ಇವರು ನಮ್ಮ ದೊಡ್ಡ ಫ್ರೆಂಡ್. ಇವರು ನಾವು ಒಂದೇ ಶಾಲೆಯಲ್ಲಿ ಅಧ್ಯಕ್ಷರು ಮತ್ತು ಮೆಂಬರ್ ಆಗಿರ್ತಾ ಇದ್ದಾರೆ ತುಂಬಾ ವರ್ಷದಿಂದ. ಆದ್ರೆ ನಮ್ಗೆ ಇವರು ಯಾವಾಗಲೂ ನಮ್ಮ ಹತ್ರ ಬಂದು ಒಂದು ಮಾತಾಡ್ತಾರೆ. ಇವರು ಯಾವ್ದು ಕೃಷಿ ಬಗೆಯಲ್ಲಿ ಅವ್ರಿಗೆ ಮಾಹಿತಿ ನಾವು ಕೊಡ್ತೇವೆ, ಅವ್ರ ಮಾಹಿತಿ ನಾವು ತೆಗ್ತೇವೆ. ನಮ್ದು ಬೀಜ ಅವ್ರಿಗೆ ಕೊಡ್ತೇವೆ, ಅವ್ರದ್ದು ಬೀಜ ನಮ್ಗೆ ತರ್ತಾರೆ. ಆದ್ರಿಂದ ಈ ಚಾನಲ್ ಇಂದ ಇವರು ಕರ್ಕೊಂಡು ಬಂದು ಎಲ್ಲ ನಮ್ದು ತೋಟ ಎಲ್ಲ ನೋಡಿದ್ರು. ಅವಾಗ ನಮ್ಗೆ ಬಹಳ ಖುಷಿ ಆಯ್ತು. ಆದ್ರಿಂದ ನಾವು ಇವರಿಗೂ ಮತ್ತು ಅವರಿಗೆ ಧನ್ಯವಾದವನ್ನು ನೀಡ್ತಾ ಇದ್ದೆ. ನಮಸ್ತೆ ಸರ್. ನೋಡಿ ಸರ್, ಇಲ್ಲಿ ಸ್ವಲ್ಪ ಆ ಕಡೆ ತಿರುಗಿ ಸರ್ ನೀವು. ಯಾಕಂದ್ರೆ ಇವರು ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ವಿಧದ ವಿಡಿಯೋಗಳಿದೆ. ನೀವು ನಮ್ಮ ಚಾನಲ್ ಅಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ತುಂಬಾ ಮಾಹಿತಿಗಳು ಸಿಗ್ತದೆ ಈ ಭಾಗದಲ್ಲೆಲ್ಲ. ನಿಮಗೆ ಬಂಟ್ವಾಳ ಭಾಗದಲ್ಲಿ, ಈ ಗುರುಪುರ ಭಾಗದಲ್ಲೆಲ್ಲ ಇನ್ನೊಂದಷ್ಟು ಈ ರೀತಿಯ ಸ್ವಾವಲಂಬಿ ಕೃಷಿಕರನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತಾನೆ. ನೀವು ಏನೋ ಇದಕ್ಕೆ ದುಡ್ಡು ಕಟ್ಟಬೇಕಾಗಿಲ್ಲ, ನಮಗೆ ಏನೋ ಬೇರೆ ಏನೋ ಸಪೋರ್ಟ್ ಮಾಡಬೇಕಾಗಿಲ್ಲ. ಖಾಲಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಒಂದು ಲೈಕ್ ಶೇರ್ ಮಾಡಿದ್ರೆ ಸಾಕು. ನೀವು ಯಾವುದೇ ಇಂಟೀರಿಯರ್ ಪ್ಲೇಸ್ಗೆ ಹೋಗಿ, ಯಾವುದೇ ಕಾಡಾಗಿರ್ಲಿ, ಗುಡ್ಡಾಗಿರ್ಲಿ, ಊರಾಗಿರ್ಲಿ, ಎಲ್ಲಾದ್ರೂ ಹೋಗಿ ನಿಮಗೆ ಒಳ್ಳೆ ಕಂಟೆಂಟ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತೇವೆ. ಯಾವತ್ತೂ ಕೂಡ ನಿಮಗೆ ತಲೆ ತಗ್ಗಿಸುವ ರೀತಿಯ ವಿಡಿಯೋಗಳು ನಮ್ಮ ಚಾನಲ್ ಯಾವತ್ತೂ ಬರುವುದಿಲ್ಲ ಅಂತ ಹೇಳ್ತಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.